ನ್ಯಾಯಮತಮೇ ನ್ಯಾಯಿಕರ ಮತದಲ್ಲಿ ಅಲೌಕಿಕ ಸಂಬಂಧಸೆ ಇಲ್ಲಿ ಬಂದು ಹೇಳುವ ಯಾವ ಅಲೌಕಿಕ ಸಂಬಂಧದಿಂದ ದೇಶಾಂತರದಲ್ಲಿರುವ ರಜತತ್ವಕ ಬೆಳ್ಳತ್ವದು ಶುಕ್ತಿಯಲ್ಲಿ ಪ್ರತ್ಯಕ್ಷ ಜ್ಞಾನ ಮತ್ತು ಆ ಭಾನಸೆ ಅಂದರೆ ಆ ಜ್ಞಾನದಿಂದ ಸುಗಂಧಿ ಚಂದನಕ್ಕೆ ಭಾನತೆ ವಿಲಕ್ಷಣತೆ ಸುಗಂಧಿ ಚಂದನದ ಜ್ಞಾನದ ವಿಲಕ್ಷಣತೆ ಹೇಳ್ತಾರೆ. ಏನು ಹೇಳ್ತಾರೆ ಹೇಳಿದ ಈಗ ಸದ್ಯ ಅಂದರೆ ನೈಯಾಯಿಕರ ಮತದಲ್ಲಿ ಅಲೌಕಿಕ ಸಂಬಂಧದಿಂದ ದೇಶಾಂತರದಲ್ಲಿ ಇರುವ ಬೆಳ್ಳತ್ವದು ಶುಕ್ತಿಯಲ್ಲಿ ಜ್ಞಾನ, ಮುಂಭಾಗದಲ್ಲಿರುವ ಶುಕ್ತಿಯಲ್ಲಿ ದೇಶಾಂತರದಲ್ಲಿರುವ ಬೆಳ್ಳತ್ವದು ಜ್ಞಾನ ಹೇಳುತ್ತೇವೆ. ಆ ಜ್ಞಾನಕ್ಕಿಂತಲೂ ಈ ಸುಗಂಧಿ ಚಂದನದ ಜ್ಞಾನ ಮತ್ತು ದೇಶಾಂತರದಲ್ಲಿರುವ ಬೆಳ್ಳತ್ವ ಜ್ಞಾನ ಎರಡಕ್ಕೆ ಏನು ವಿಲಕ್ಷಣ, ಅದು ಈಗ ನ್ಯಾಯಿಕ ರೀತಿಯಿಂದ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. इस रीति से जैसे इंद्रिय के संयोगादिक संबंध बिना इंद्रिय के संयोगादिक ಅಂದರೆ ಮುಂದೆ ಆರು ತಗೊಳ್ಳೋದು, ಸಂಯೋಗ, ಸಮವಾಯ, ಸಂವೇತ, ಗುಣಗುಣಿ ಸಮವಾಯ ಸಂಬಂಧ, ಇವು ಆರು ಸಂಬಂಧ ಇಲ್ಲದಲೇ ಅಲೌಕಿಕ ಸಂಬಂಧತೆ ಭಿ ಲೌಕಿಕ ಸಂಬಂಧದಿಂದಂತೂ ಹಾಗೆ ಆಗ್ತದೆ. पण लौकिक संबंध ಇಲ್ಲದಲೇ अलौकिक संबंधದಿಂದನೂ ಕೂಡ अलौकिक संबंधते भी जैसा लौकिक संबंधते तैसा अलौकिक संबंधते भी इंद्रियजन्य साक्षात्कार होने ते ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಪ್ರತ್ಯಕ್ಷ ಆಗಿರೋಣದಿಂದ ತೈಸಾಯಿ ಒಂದು ತಿಳಿದು ಅದರಂತೆ देशांतरस्थ रजत वृत्ति रजतत्व का भी शुक्ति में अलौकिक संबंध से चाक्षुष साक्षात्कार संभव है स्थिति में ಯಾವ ರೀತಿ ಇಂದ್ರಿಯ ಸಂಬಂಧ ಇಲ್ಲದೇ ಅಲೌಕಿಕ ಸಂಬಂಧದಿಂದ ಕೂಡ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಸಾಕ್ಷಾತ್ ಆಗಿರುವುದರಿಂದ ಅದರಂತೆ ದೇಶಾಂತರದಲ್ಲಿ ಬೆಳ್ಳಿಯಲ್ಲಿರುವ ಬೆಳ್ಳತ್ವದು ಶುಕ್ತಿಯಲ್ಲಿ ಅಲೌಕಿಕ ಸಂಬಂಧದಿಂದ चाक्षुष प्रत्यक्ष आगुತ್ತದೆ. जैसे सुगंध स्मृति और चंदन से नेत्र संयोग हुआ. ಹೇಗಂದರೆ ಅದೇ ಉದಾಹರಣೆ ಹೇಳ್ಕೊಡ್ತಾರೆ ನಮಗೆ. ಸುಗಂಧದ ಸ್ಮೃತಿ, ಸುಗಂಧದು ಚಂದನದಲ್ಲ, ಸುಗಂಧದ ಸ್ಮೃತಿ ಮತ್ತು ಚಂದನದೊಡನೆ ನೇತ್ರದ ಸಂಯೋಗ ಆಯಿತು. ಚಂದನದೊಡನೆ ನೇತ್ರದ ಸಂಯೋಗ ಆಯಿತು, ಆ ಚಂದನದು ಸ್ಮೃತಿ ಆಯಿತು. ಸುಗಂಧಿ ಚಂದನಂ ಈ ರೀತಿಯಿಂದ ಯೋಗ್ಯ ಅಯೋಗ್ಯ ಅನುಭವ ಗೋಚರ ಚಾಕ್ಷುಷ ಜ್ಞಾನವೇ. ಯೋಗ್ಯ ಅಯೋಗ್ಯ, ಯೋಗ್ಯ ಅಂದರೆ ಚಂದನದೊಡನೆ, ಅಯೋಗ್ಯ ಅಂದರೆ ಸುಗಂಧದೊಡನೆ ಅನುಭವ ವಿಷೀಕರಿಸುವಂಥ ಚಾಕ್ಷುಷ ಜ್ಞಾನ ಆಗ್ತದ. ಚಂದನದೊಡನೆ ನೇತ್ರದು ಯೋಗ್ಯದ, ಆದರೂ ಅದೇ ನೇತ್ರದು ಸುಗಂಧದೊಡನೆ ಅಯೋಗ್ಯ ಅನುಭವ ಚಾಕ್ಷುಷ ಜ್ಞಾನ ಆಗುತ್ತದೆ. ಅದರಂತೆ ಇದು ಈ ರೀತಿ ಅದೇ ಉಪಸಂಹಾರ ಮಾಡಲ್ಲ, ಈಗಿನ ಹೇಳ್ಕತ್ತಾರೆ ನಾ ತೈಸೆ ಈ ರೀತಿ ಅದ. ಈ ಪ್ರಕಾರ ಅಂದರೆ ಈ ರೀತಿ ಅಂದರೆ ಉಪಸಂಹಾರ ಇಲ್ಲ. ತೈಸೆ ಈಗ ಮ್ಯಾಲೆ ಹೇಳಿದವಲ್ಲ ಅದರಂತೆ जब दोष सहित नेत्र का शुक्ति में संयोग होवे ಅದರದ್ದೇ ಮತ್ತೆ ಹೇಳ್ತಾರೆ. ಈಗ ಯಾವಾಗ ದೋಷ ಸಹಿತ ನೇತ್ರದು ಶುಕ್ತಿದೊಡನೆ ಸಂಯೋಗ ಆಗುವುದು, ಆವಾಗ तब शुक्ति व्यक्ति तो नेत्र के योग्य है. शुक्ति व्यक्ति नेत्र के योग्य, शुक्ति नेत्र के योग्य अದ. और यद्यपि रजतत्व जाति प्रत्यक्ष योग्य है, ಮತ್ತು ಬೆಳೆತತ್ವ ಜಾತಿನೂ ಪ್ರತ್ಯಕ್ಷಕ್ಕೆ ಯೋಗ್ಯ ಐತಲ್ಲ. ಬೆಳೆದೊಡನೆ ಅಂದರೆ ಪ್ರತ್ಯಕ್ಷ ಯೋಗ್ಯ ಅನ್ನೋದ ಪ್ರಭು ಯದ್ಯಪಿ ಅಂತ ನಾವು ಪ್ರತ್ಯಕ್ಷಕ್ಕೆ ಯೋಗ್ಯದ ಸ್ಮೃತಿ ಅಲ್ಲ, ಪ್ರತ್ಯಕ್ಷಕ್ಕೆ ಯೋಗ್ಯ
ಅವನು ಯದ್ಯಪಿಗಿಂದು ಅಭಿಪ್ರಾಯ ನಿಮ್ಗೆ ಗೊತ್ತಲ್ಲ. ಶುಕ್ತಿ ಸಾಮಾನ್ಯ ಇದರ ರೂಪದಿಂದ ಶುಕ್ತಿಯು ದೋಷ ಸಹಿತ ನೇತ್ರಗಳು ಶುಕ್ತಿಯೊಡನೆ ಯಾವಾಗ ಸಂಯೋಗ ಆಗೋದು ಶುಕ್ತಿ ವ್ಯಕ್ತಿ ಅನ್ನುವ ನೇತ್ರಕ್ಕೆ ಯೋಗ್ಯದ ಹೌದಿಲ್ಲ. ಅವ ಏನಂತಾನೆ ರಸ್ತತ್ವನು ನೇತ್ರಕ್ಕೆ ಯೋಗ್ಯ ಐತಲ್ರಿ. ಯದ್ಯಪಿ ಅದು ನೋಡಿ ನೋಡ್ಬೇಕು ನಿಮಗೆ ಅದು ಹೇಳ್ತದ. ಬಟ್ ನಿಮ್ಗೇನು ಅಂದ್ರೆ ಇದಕ್ಕೆ ಹೋಗ್ಯಾವ ಇವೆಲ್ಲ ಹಿಂದೆ ಅಂದರೆ ಇಲ್ಲಿ ರಜತತ್ವಕ್ಕೆ ರಜತಿ ವ್ಯಕ್ತಿಯೊಡನೆ ನೇತ್ರ ಸಂಯೋಗದ ರಜತತ್ವನೂ ಕೂಡ ಆತದ. ಅವನೇನು ರಜತತ್ವ ಶೂನ್ಯಕ್ಕೆ ಪ್ರತ್ಯಕ್ಷ ಯೋಗ್ಯ ಐತಲ್ಲ. ಬೆಳ್ಳಿದೊಡನೆ ಯೋಗ್ಯ ಸಂಯೋಗ ಸಂಬಂಧ, ಬೆಳ್ಳತ್ತೊಡನೆ ಸಂವಾದ ಸಂಬಂಧ, ಮತ್ತು ಎರಡು ಕೂಡ ಪ್ರತ್ಯಕ್ಷ ಆತವಲ್ಲ ಅಂತ ಅವನು ಬಂದ ಒಳ್ಳೆಯ ಅಭಿಪ್ರಾಯ. ಈಗ ಅದು ಸಮಾನ ಹೇಳ್ತಾರಲ್ಲ. ಯದ್ಯಪಿ ರಜತತ್ವ ಜಾತಿ ರಜತತ್ವ ಅದು ಮುಂದೆ ಇವ್ರ ಸಮಾನ ಹೇಳ್ತಾರೆ. ಅವನ ಅಭಿಪ್ರಾಯ ರಜತತ್ವನು ಪ್ರತ್ಯಕ್ಷ ಯೋಗ್ಯ ಐತಲ್ಲ ಅಂತ ಅವನ ಅಭಿಪ್ರಾಯ ಯದ್ಯಪಿ ಕಾಲದು. पण ಇಲ್ಲಿ ಪ್ರತ್ಯಕ್ಷ ಯೋಗ್ಯ ಇಲ್ಲ. ಅದು ಈಗ ಇಲ್ಲಿಲ್ಲ. ಶುಕ್ತಿ ಅಟ್ಟಿ ಅದ. यद्यपि रजतत्व जाति प्रत्यक्ष योग्य है तथापि जाति का आश्रय व्यक्ति जहाँ प्रत्यक्ष योग्य होवे तहाँ जाति योग्य है. इसलिए हम समाधान है. हाँ, यदि जाति आश्रय व्यक्ति जहाँ प्रत्यक्ष योग्य होवे. ಈಗ ಬೆಳ್ಳಿ ನೇತ್ರಕ್ಕೆ ಈಗ ಬೆಳ್ಳಿ ಪ್ರತ್ಯಕ್ಷಕ್ಕೆ ಯೋಗ್ಯದ. ಮತ್ತು ಆ ಬೆಳ್ಳಿಯಲ್ಲಿರುವ ಬೆಳೆತೂ ಪ್ರತ್ಯಕ್ಷ ಯೋಗ್ಯ ಆಗ್ತದೆ ಸಮಾಜ ಸಂಬಂಧದಿಂದ. ठीक है. जहाँ जाति का आश्रय प्रत्यक्ष योग्य नहीं होवे तहाँ जाति अयोग्य है. जाति अयोग्य है. कितने आश्रय अंदर व्यक्ति. जहाँ जाति का आश्रय अंदर व्यक्ति. या ಈಗ ನೋಡಿ ಅದಕ್ಕೆ ಅಂತಾರೆ ನಿಯಮ ಬರಬಾರ್ದು ಹೇಳೋದು. ಎಲ್ಲಿ ಜಾತಿಗೆ ಆಶ್ರಯ ವ್ಯಕ್ತಿ ಪ್ರತ್ಯಕ್ಷ ಇರೋದು ಅದು ಜಾತಿಗೆ ಪ್ರತ್ಯಕ್ಷ. ಎಲ್ಲಿ ಜಾತಿಗೆ ಆಶ್ರಯ ವ್ಯಕ್ತಿ ಈ ವ್ಯಕ್ತಿ ಐತನೀಗ ಬೆಳ್ಳಿ ಅಲ್ಲಿ ಬೆಳ್ಳತ್ತು ಜಾತಿ ಇಲ್ಲಿ ಮುಂಭಾಗದಲ್ಲಿ ಈಗ ಬೆಳ್ಳಿ ಬಿದ್ದಿತ್ತು ಅಂದರೆ ಬೆಳ್ಳಿದೊಡನೆ ನೇತ್ರ ಸಂಯೋಗ, ಆ ಬೆಳ್ಳತ್ತೊಡನೆ ಸಂವಾದ ಸಂಬಂಧ ಎರಡು ಪ್ರತ್ಯಕ್ಷ. ಇದು ನೇತ್ರಕ ಯೋಗ್ಯ ಎಲ್ಲೂ ಅದಲ್ಲ ಅಂತ ಅಂದಾಗ ಜಾತಿಗೆ ಆಶ್ರಯ ವ್ಯಕ್ತಿ ಪ್ರತ್ಯಕ್ಷ ಯೋಗ್ಯ ಇತ್ತಂದ್ರೆ ಜಾತಿನೂ ಪ್ರತ್ಯಕ್ಷ ಆಗ್ತದೆ. ವ್ಯಕ್ತಿ ಜರ್ ಕದಾಚಿತ್ ಯೋಗ್ಯ ಇರಲಿಲ್ಲ ಜಾತಿನೂ ಪ್ರತ್ಯಕ್ಷ ಯೋಗ. ಈ ಪ್ರಸಂಗದಲ್ಲಿ ಈಗ ಸದ್ಯ ಹೇಳು ನಾವು ಪ್ರಸಂಗದಲ್ಲಿ ಏನು ಆ ದೇಶಾಂತರದಲ್ಲಿರುವ ಬೆಳ್ಳತ್ತೋದು ಮುಂಭಾಗದಲ್ಲಿರುವ ಶುದ್ಧಿಯಲ್ಲಿ ಜ್ಞಾನ ಹೇಳ್ಕತ್ತಿದ್ದೆವು. ಅದಕ್ಕೆ ಈ ಪ್ರಸಂಗದಲ್ಲಿ रजतत्व का आश्रय रजत व्यक्ति नेत्र सेव्य भी थे. ಈ ಪ್ರಸಂಗದಲ್ಲಿ ಬೆಳ್ಳತ್ವಕ್ಕೆ ಆಶ್ರಯ ಬೆಳ್ಳಿ ವ್ಯಕ್ತಿ ನೇತ್ರದಿಂದ ದೂರದ ಬಜಾರ್ದಾಗದ ಬೆಳ್ಳಿ ಎಲ್ಲಿದ ಬಜಾರ್ದಾಗ ವ್ಯವಹಿತ ಅಂದ್ರೆ ದೂರ. ತಾತೆ ರಜತತ್ವ ನೇತ್ರ ಯೋಗ್ಯ ನಹಿ. ತಾತೆ ನೇತ್ರ ಯೋಗ್ಯ ನಹಿ. ನಿಮ್ಗೆ ತಿಳ್ಕೊಳ್ಳೋ ಬರ್ಕೊಳ್ಬೇಕು. ರಜತತ್ವ ನೇತ್ರ ಯೋಗ್ಯ ನಹಿ. ರಜತತ್ವ ಈ ಸದ್ಯ ಬೆಳ್ಳತ್ತು ಅವ ಯದ್ಯಪಿಕಾರ ಪ್ರತ್ಯಕ್ಷ ಯೋಗ್ಯ ಐತಲ್ಲ ಅಂತ ಅಂದಾಗ ಬಂದು ಈಗ ಸದ್ಯ ನಾವು ಈ ಪ್ರಸಂಗ ಬೆಳ್ಳತ್ತು ಆಶ್ರಯ ರಜತತ್ವ ಬಜಾರ್ದಾಗ ಅದ ಹೌದಲ್ಲ. ಆ ಕಾರಣದಿಂದ ರಜತತ್ವ ಅದು ನೇತ್ರಕ್ಕೆ ಯೋಗ್ಯ ಇಲ್ಲ. ಜೈಸೆ ಇನ್ನು ಸ್ವಲ್ಪ ಹೆಂಗೆ ಓದ್ತೀನಿ ನೋಡಿ. ಸರಳ ಓದಿದ್ರು ತಿಳಿತದೆ. ಬಟ್ ಹಿಂಗೆ ಓದಿ ಸರಳಿಗೆ ಆಗ್ತದೆ. ನಾವು ಮೊದಲು ಓದ್ತೀನಿ ನೋಡಿರಿ ಸರಿಯಾಗಿ ಐತಂದಿಲ್ಲ. ಚಂದನ ಸುಗಂಧ ಗುಣ चंदन व्यक्ति चंदनदಲ್ಲಿರೋ सुगंध आ सुगंध अंश में ज्ञान अलौकिक है। सुगंध अंश में ज्ञान अलौकिक है। चंदन सुगंध अंश में ಚಂದನದ ಸುಗಂಧ ಅಂಶದಲ್ಲಿ ಆ ಜ್ಞಾನ ಏನಂದ್ರೆ ಅದು ಅಲೌಕಿಕ. ಸುಗಂಧ ಜ್ಞಾನ ಅಲೌಕಿಕ ಹೇಳ್ತೇವೆ ನಾವು. ಸುಗಂಧದ ಜ್ಞಾನ ಅಲೌಕಿಕ ಸಂಬಂಧದಿಂದ ಪ್ರತ್ಯಕ್ಷ ಇಲ್ಲ. ಅದು ನೇತ್ರ ಪ್ರತ್ಯಕ್ಷ ಐತೆ ಅನ್ನೋದು
ಚಂದನ ನೇತ್ರ ಪ್ರತ್ಯಕ್ಷ ಯೋಗ್ಯ ಐತಿ. ಹಾಂ ಚಂದನ ನೇತ್ರ ಪ್ರತ್ಯಕ್ಷ ಯೋಗ್ಯ ಐತಿ. कारण ಸುಗಂಧ ನೇತ್ರ ಪ್ರತ್ಯಕ್ಷ ಯೋಗ್ಯ ಐತೇನು ಇಲ್ಲ. ಅದಕ್ಕೆ ಆ ಚಂದನದಲ್ಲಿರುವ ಸುಗಂಧ ಅಂಶದಲ್ಲಿ ಆ ಸುಗಂಧದ ಜ್ಞಾನ ಏನೈತಿ ನೋಡು, ಸುಗಂಧಿ ಅಂತ, ಅದು ಅಲೌಕಿಕದ. ತೈಸೆ ಇದಂ ರಜತಂ ಯ ज्ञान भी रजतत्व अंश में अलौकिक है. सरल सरळ ಅದು ಎಷ್ಟು ಇದಂ ರಜತಂ ಯೇ ಜ್ಞಾನ ಬಿ, ಇದು ಬೆಳ್ಳಿ ಹೆಂಗೆ ಸುಗಂಧಿ ಚಂದನಂ ಸುಗಂಧ ಅಂಶದಲ್ಲಿ ಅಲೌಕಿಕ ಇರುವುದು, ಅದರಂತೆ ಇದು ಬೆಳ್ಳಿ ಇದಂ ರಜತಂ ಈ ಜ್ಞಾನನೂ ಕೂಡ ಬೆಳ್ಳತ್ವ ಅಂಶದಲ್ಲಿ ಅಲೌಕಿಕ ಇರುತ್ತದೆ. ಬೆಳ್ಳತ್ವ ಅಂಶದಲ್ಲಿ ಅಲೌಕಿಕ ಇರುತ್ತದೆ. ಪರಂತು ಇತ್ನಾ ಭೇದ ಹೈ. ಆದರೂ ಆ ಶುಕ್ತಿಯಲ್ಲಿ ತೋರುವ ಬೆಳ್ಳತ್ವ, ಶುಕ್ತಿಯಲ್ಲಿ ತೋರುವ ಬೆಳ್ಳತ್ವ, ಚಂದನದಲ್ಲಿ ತೋರುವ ಸುಗಂಧ ಸುಗಂಧ ಎರಡಕ್ಕೆ ಇಷ್ಟು ಭೇದ ಅದ ಅಂತ ಹೇಳ್ತಾರೆ. ಈಗ सुगंधी चंदनम या ज्ञान से तो चंदन वृत्ति सुगंध चंदन में भाष्य है. चंदन में भाष्य अವು ಅಲ್ಲಿ ಸುಗಂಧಿ ಚಂದನ ಯಾ ಜ್ಞಾನ ಸೇ ತೋ ಅಂದ್ರೆ ಒಟ್ಟು ಈ ಸುಗಂಧಿ ಚಂದನ ಹಿಡಿದು ಅಲ್ಲಿ ಸುಮ್ಮನೆ ಎಲ್ಲರಿ ಒಂದು ಲೈನ್ದಾಗ ಒಂದು ಕೌನ್ಸ್ ಮಾಡಿ ಒಂದು ಆ ಕಡೆ ಹಾಕಿರಿ. ಹಾಂ ಅದೇ ಎಲ್ಲಿ ಭೀ ಹಾಕಿರಿ ಲೈನ್ದಾಗ ನಿಮ್ಗೆ ಗುರ್ತಾಗಿಸಲ್ಲ. ಒಟ್ಟು ಅವರು 5-6 ಭೇದ ಹೇಳವನಿದ್ದಾನೆ. ಸುಗಂಧಿ ಚಂದನಂ ಇದಂ ರಜತಂ ಎರಡೂ ಅಲೌಕಿಕ ಅದಾವ. ರಜತತ್ವ ಜ್ಞಾನನೂ ಅಲೌಕಿಕೆ, ಸುಗಂಧ ಜ್ಞಾನನೂ ಅಲೌಕಿಕೆ. ಆದರೂ ಇದಂ ರಜತಂ ಸುಗಂಧಿ ಚಂದನಂ ಈ ಜ್ಞಾನದಾಗ ಏನು ಭೇದ ಅದ ಅದು ಹೇಳಕತ್ತಾರೆ. ಈಗ ಅದಕ್ಕೆ ಸುಗಂಧಿ ಚಂದನಂ ಯಾ ಜ್ಞಾನಸೆ ಅಂದರೆ ಈ ಜ್ಞಾನದಿಂದ ಏನೋ ಚಂದನದಲ್ಲಿರುವ ಸುಗಂಧ ಚಂದನದಲ್ಲಿ ಭಾಷೆ ಅಂದರೆ ತೋರುತ್ತದೆ. ಚಂದನದಲ್ಲಿ ತೋರುತ್ತದೆ ಅಂದರೆ ಸಾಮಾನ್ಯವಾಗಿ ತೋರುತ್ತದೆ. ಇದಂ ರಜತಂ ಯಾ ಜ್ಞಾನ ಸೆ ಇದಂ ಪದಾರ್ಥ ಮೇ ಅಲ್ಲಿ ಆದ ನೋಡಿ ಅವೃತ್ತಿ ಇಲ್ಲದಂಥ ಅವೃತ್ತಿ ಬರೀ ಒಂದು ಕಾನ ಇದು ಮಾಡಿರಿ, ಬರೀ ಕಾನ ಕಾನ ಅವೃತ್ತಿ ಅಂದರೆ ಇಲ್ಲದಂಥ ರಜತತ್ವ ಇದಂ ಪದಾರ್ಥ ಮೇ ಭಾಷೆ ಹೇ ಇದಂ ಪದಾರ್ಥದಲ್ಲಿ ತೋರುತ್ತದೆ. ಅಲ್ಲಿ ಕೌನ್ಸ್ ಮಾಡಿರಿ ಅಂದರೆ ಒಂದಾಯಿತು, ಎರಡಕ್ಕೆ ಭೇದ ಒಂದು. ಹಾಂ ತಿಳಿದಿಲ್ಲ, ಎರಡಕ್ಕೆ ಭೇದ ಹೇಳಿದರು. ಏನು ಎರಡಕ್ಕೆ ಭೇದ ಹೇಳಿದರು? ಸುಗಂಧಿ ಚಂದನ ಜ್ಞಾನದಿಂದ ಚಂದನದಲ್ಲಿರುವ ಸುಗಂಧ ಚಂದನದಲ್ಲೇ ತೋರ್ತದೆ. ಅದು ಇದು ಬೆಳ್ಳಿ ಅನ್ನೋ ಜ್ಞಾನದಲ್ಲಿ ಇದಮ ಪದಾರ್ಥದಲ್ಲಿ ಇಲ್ಲದಂಥ ಬೆಳ್ಳತ್ವ ಇದಂ ಪದಾರ್ಥದಲ್ಲಿ ತೋರ್ತದೆ. ಇಲ್ಲದಂಥ ಬೆಳ್ಳತ್ವ ಇದು ಬೆಳ್ಳಿ ಅಂತಾನೆ. ಇದು ಬೆಳ್ಳಿ ಅಂದರೆ ಇದಮದಲ್ಲಿ ಬೆಳ್ಳಿ ಇಲ್ಲದಂಥ ಬೆಳ್ಳತ್ವ ಇಲ್ಲಿ ತೋರ್ತದೆ. ಅದು ಸುಗಂಧಿ ಚಂದನ ಸುಗಂಧ ಎರಡು ಕೂತ್ಕೊಂಡೆ ಅದಾವೆ ಇದರಲ್ಲಿ ಎನ್ಸಿದ್ದಾರೆ. ಹಾಂ ಈಗ ಕೌನ್ಸ್ ಮಾಡಿದ್ರಿ ಅದಕ್ಕೆ ಎರಡನೇದು ಹೇಳ್ತಾರೆ. ತೈಸೆ और भी विलक्षणता है. सुगंधी चंदनम या ज्ञान से नेत्र के अयोग सुगंध भाष्य है. ಎರಡನೇದಿದ ಸುಗಂಧಿ ಚಂದನಂ ಈ ಜ್ಞಾನದಿಂದ ನೇತ್ರಕ್ಕೆ ಅಯೋಗ್ಯ ಸುಗಂಧ ಭಾಷೆ. ಸುಗಂಧ ನೇತ್ರಕ್ಕೆ ಯೋಗ್ಯ ಇಲ್ಲ, ನೇತ್ರದ ಅಯೋಗ್ಯ ಸುಗಂಧ ತೋರುತ್ತದೆ. चंदन की सकल सामान्य विशेषता भाषे है. ಚಂದನದು ಸಕಲ ಸಾಮಾನ್ಯ ವಿಶೇಷ. ಸಾಮಾನ್ಯ ವಿಶೇಷ ಅಂದರೆ ಏನು? ಅದು ಸಣ್ಣದು, ದೊಡ್ಡದು, ಲಾಂಬಿ, ರುಂದಿ, ಮೋಟೆಪಣ, ಹಿಂಗೆ ಸಕಲ ಅಂದ್ರೆ ನಿಮ್ಗೆ ತಿಳ್ಕೊ. ಸಕಲ ಸಾಮಾನ್ಯ ಅಂದರೆ ಏನು ಮತ್ತೆ ಗೊತ್ತಾಗಲ್ಲ. ಒಂದು ದೊಡ್ಡದು, ಸಣ್ಣದು, ಲಾಂಬಿ, ರುಂದಿ, ಮೋಟೆಪಣ, ಸಣ್ಣಪಣ, ದಪ್ಪ ಗಿಡ್ಡ ದೊಡ್ಡದು. चंदन की
सकल सामान्य विशेषता सकल सामान्य ವಿಶೇಷ ನೇತ್ರಕ್ಕೆ ಅಯೋಗ್ಯ ಸುಗಂಧ ತೋರ್ತದೆ. ಚಂದನದ ಸಕಲ ಸಾಮಾನ್ಯ ವಿಶೇಷತಾ ಭಾಷೆ ತೋರುತ್ತದೆ. ಸಕಲ ಸಾಮಾನ್ಯ ಭಾಷೆ ಅಂದರೆ ಒಂದು ವಿಶೇಷ ಬಂದಿನ ತೋರ್ತದೆ. ಇದಂ ರಜತಂ या ज्ञान से ವ್ಯವಹಿತ ಹೋನೈತೆ. ಇದು ಬೆಳ್ಳಿ ಅಂತ ಈ ಜ್ಞಾನದಿಂದ ವ್ಯವಹಿತ ಹೋನೈತೆ. ಇದಂ ರಜತಂ ಯಾ ಜ್ಞಾನ से ಈ ಜ್ಞಾನದಿಂದ व्यवहित होने थे. नेत्र के अयोग्य रजतत्व का भास तो सुगंध भास के समान है. सुगंध भास के समान है. ಇದು ಬೆಳ್ಳಿ ಅಂತ ಈ ಜ್ಞಾನದಿಂದ ವ್ಯವಹಿತ ಅಂದ್ರೆ ದೂರಿರೋ ಬೆಳ್ಳತ್ತು ಬೆಳ್ಳತ್ತು रजतत्व होने थे. नेत्र के अयोग्य रजतत्व का व्यवहित होने थे. नेत्र के अयोग्य रजतत्व का भास तो भास ಅಂದರೆ ತೋರುವಿಕೆ ಏನು ಸುಗಂಧಕ್ಕೆ ಸಮಾನ है. ಸುಗಂಧದ ಸಮಾನ ಇರುತ್ತದೆ. ಇದು ನಾಲ್ಕನೇದು. परंतु चंदन के ಇದಂ ರಜತಂ ಯಾ ಜ್ಞಾನ से ನಾಲ್ಕನೇ ಇಲ್ಲಿಂದಲ್ಲ. ಹಾಂ ಇದಂ ರಜತಂ ಯಾ ಜ್ಞಾನ से ವ್ಯವಹಿತ ಹೋನೆ ಇಲ್ಲಿಂದಲ್ಲ. ಹಾಂ ಸುಗಂಧ ಭಾಷ के समान है. ಅವರು ಅವರಿಂದ ನಾಲ್ಕನೇ. ಹಾಂ ನಾಲ್ಕನೇದು. ಮತ್ತು ಮೂರನೇದು ಮ್ಯಾಲ ಅದು ಯಾನು ಅಯೋಗ್ಯ ಸುಗಂಧ ಭಾಷೆ ಅದ. चंदन की सकल सामान्य विशेषता भाषे है. ಮೂರನೇದು ಇದು ಚಂದನ್ ಕಿ ಸಕಲ ಸಾಮಾನ್ಯ ವಿಶೇಷತಾ ಭಾಷೆ है. ಇಷ್ಟೇ ಅಲ್ಲೇ ಪದ. ಈಗ परंतु चंदन के विशेष रूप चंदनत्व के भास की नहीं. सुक्ति का विशेष रूप सुक्तित्व का भास होवे नहीं. ಚಂದನದ ವಿಶೇಷ ರೂಪ ಹೆಂಗೆ ತೋರ್ತಾರೆ, ಲಾಂಬಿ ರುಂದಿ ದೊಡ್ಡದು ಸಣ್ಣದು. हाँ चंदन के विशेष रूप चंदनत्व के भास की न्यायी. शुक्ति का विशेष रूप शुक्तित्व का भास होवे नहीं. शुक्तित्व ಆಗ್ತದೆ. शुक्ति ವಿಶೇಷ ರೂಪ ವಿಶೇಷ ಜ್ಞಾನ ಆಗಲ್ಲ, ಭಾಸ ಹೋವೇ नहीं, ತೋರುವುದಿಲ್ಲ. ಇದು ಐದನೇದು. मलया चलो उद्भूत काष्ठ विशेष रूप चंदन के अवयव भाषे है. ಮಲಯಾಚಲ ಅಂದ್ರೆ ಒಂದು ದೇಶ. ಮಲಯಾಚಲ ಪರ್ವತ. ಹಾಂ ಪರ್ವತ. ಮಲಯಾಚಲ ಪರ್ವತ ಅಂತ ಕರೀತಾರೆ. ಮತ್ತು ಅಲ್ಲಿ ಇವು ಚಂದನ ಗಿಡ ಅಲ್ಲಿ ತೋರ್ತವೆ. ಇವು ಮಲಯಾ ಚಲೋ ಉದ್ಭೂತ ಅಂದರೆ ಅಲ್ಲಿ ಪ್ರಕಟಿಸಿದಂಥ ಆ ದೇಶದಲ್ಲಿ ಇವು ಕಾಷ್ಟ ವಿಶೇಷ, ಒಂದು ಚಂದನ ವಿಶೇಷ ಕಾಷ್ಟ. ಚಂದನಕ್ಕೆ ಅವಯವಗಳು ತೋರ್ತಾವ, ಅಲ್ಲಿ ಅವಯವಗಳಲ್ಲಿ ತೋರ್ತಾವ. ಇದು ಆರನೇದು. परंतु शुक्ति के त्रिकोणादि विशिष्ट अवयव भाषे नहीं. ತೋರಲ್ಲ. ಇದು ಆರನೇದಾಗೆ. चंदन के अवयव भाषे है. शुक्ति के त्रिकोण आदि विशिष्ट अवयव भाषे नहीं. ಇದಕ್ಕೆ ಕೌನ್ಸ್ ಮಾಡಿ ಅದು ಆರನೇದು ಮುಗೀತು. ಆರು ಹೇಳಿದ್ರು ನೋಡಿ, 6 ಭೇದಗಳು ತಿಳಿತಿಲ್ಲ. 6 ಒಂದು ಏಕೇಕ ಹಿಂಗೆ ಆಳಿ ಎಂದು ಬರ್ದೀನಿ. 30 ವರ್ಷ ಆಯಿತು. ಅಂದರೆ ಇವು ಮತ್ತು ನಮಗೆ ಕೇಳ್ಕತ್ತೀರಂದ್ರೆ ಅಲ್ಲಿ ಮ್ಯಾಲ ತೆಳಗ ಆಗಲಿಕ್ಕತ್ತು. ನಿನಗೆ ಓದಲು ಬಂದಿಲ್ಲ, ನೀವು ಓದಿಲ್ಲ ಅನ್ನೋದು ಸುಮ್ಮನೆ ಹಿಂಗೆ ಇಡೋದು ಸರಳ ಹಿಂಗೆ ಬರೋದು. ಏಕೇಕ ಸುಗಂಧಿ ಚಂದನ ಕಾಪಿ ಮಾಡಬೇಕು. ಹಾಂ ಈ 6 ಗುರ್ತಾಯ್ತಲ್ಲ, ಓದೋ ಸರಳ ಅದಾವು, ಅದೇನು ಕಠಿಣ ಇಲ್ಲ. ಏನು ಈಗ ಏನು ಹೇಳ್ತಾರೆ, ಇಸ್ ರೀತಿ ಸೆ ಈ ರೀತಿಯಿಂದ ದೋನೋ ಜ್ಞಾನಕ ಭೇದ, 2 ಜ್ಞಾನಗಳದ ಭೇದ ಇರುತ್ತದೆ. ಉಕ್ತ ಭೇದ ಕೃತಹಿ ಕ್ರಮತೆ, ಮೇಲೆ ಹೇಳಲ್ಪಟ್ಟಂಥ ಭೇದದಿಂದ ಮಾಡಲ್ಪಟ್ಟಂಥ
ಕ್ರಮದಿಂದ ಯಥಾರ್ಥತ್ವ ಅಯಥಾರ್ಥ. ತತ್ವ ಯಥಾರ್ಥತ್ವ ಯಾವುದು ಪ್ರಭು? ಸುಗಂಧಿ ಚಂದನ. ಹಾಂ, ಸುಗಂಧಿ ಚಂದನ. ಅಯಥಾರ್ಥತ್ವ ಇದು ರಜತ ಅನ್ನೋದು. ಹಾಂ, ಇದಮರಸ್ತಂ. ನಿಮ್ಗೆ ತಿಳಿತಂದ್ರೆ ತಿಳಿದಂದ ಮ್ಯಾಲೆ ಬರ್ಕೋರಿ. ಯಥಾರ್ಥತ್ವ ಸುಗಂಧಿ ಚಂದನಮದ, ಅಯಥಾರ್ಥತ್ವ ಇದಮರಸ್ತಂ. ಯದ್ಯಪಿ ಏನು ಅಂತ ನೋಡ್ರಿ, ಯದ್ಯಪಿ ಅಂದ್ರೆ ಒಂದು ಲೌಕಿಕ ಒಂದು ಅಲೌಕಿಕ ಅದ. ಚಂದನದಲ್ಲಿರುವ ಸುಗಂಧನೂ ಅಲೌಕಿಕ ಅದ, ಬೆಳತ್ವ ಜ್ಞಾನನೂ ಅಲೌಕಿಕ ಅದ. ಪರಂತು ಸುಗಂಧಿ ಚಂದನಂ ಇದಮರಸ್ತಂದಾಗ ಭೇದ ಏನದ ಅಂತ ಹೇಳಿದರು. ಶುಕ್ತಿ ತಿಳಿತಾರ. ಈ ರೀತಿಯಿಂದ ಎರಡೂ ಜ್ಞಾನಗಳದ ಭೇದ ಅದ. ಆ ಮೇಲೆಳಪಟ್ಟಂಥ ಭೇದದಿಂದ ಮಾಡಲ್ಪಟ್ಟಂಥ ಕ್ರಮದಿಂದ ಒಂದು ಯಥಾರ್ಥತ್ವ ಸುಗಂಧಿ ಚಂದನಂ, अयथार्थत्व इदमरस्तम. यद्यपि इंद्रिय संयोग और अयोग्य धर्म की स्मृति रूप सामग्री दोनों ज्ञानों में समान है. ಅದು ಸಾಮಾನ್ಯದ ಸಮಾನ है. ಎರಡರಲ್ಲಿ ಯದ್ಯಪಿ ಕಾರಣತನ ಈಗ ಚಂದನ ವ್ಯಕ್ತಿಯದೊಡನೆ ನೇತ್ರ ಸಂಯೋಗ ಮತ್ತು ಸುಗಂಧದ ಅಯೋಗ್ಯ ಧರ್ಮದ ಸ್ಮೃತಿ ಮತ್ತು ಬೆಳ್ಳತ್ತೋದನ್ನು ಕೂಡ ಅಲ್ಲಿದ್ದಲ್ಲಿ ತೋರ್ಬೇಕಂದ್ರೆ ಹೇಳ್ತಾನೆ. ಅಂದ್ರೆ ಸಾಮಗ್ರಿ ಎರಡು ಜ್ಞಾನಗಳಲ್ಲಿ ಸಮಾನನೇ ಅದಲ್ಲ. ಯದ್ಯಪಿಕಾರ ಎರಡರಲ್ಲಿ ಸಮಾನನೇ ಅದಲ್ಲ, ಏನು ಭೇದ ಆಯಿತು ಹಿಂಗೆ? ಹಾಂ, और सामग्री भेद बिना उक्त प्रकार की विलक्षणता संभव ही नहीं. सामग्री भेद ಇಲ್ಲದೇ ಮೇಲೆ ಹೇಳಲ್ಪಟ್ಟಂಥ ಪ್ರಕಾರಗಳು ವಿಲಕ್ಷಣತಾ ಸಂಭವಿಸುವುದೇ ಇಲ್ಲ. ಮೇಲೆ ಹೇಳಲ್ಪಟ್ಟಂತ ಅಂದ್ರೇನು? ಸುಗಂಧಿ ಚಂದನಂ ಇದು ಯಥಾರ್ಥ, ಇದಮರಸ್ತಂ ಇದು ಅಯಥಾರ್ಥ. ಇದೇ ವಿಲಕ್ಷಣತಾ. ಭೇದ ಸಾಮಗ್ರಿ ಭೇದ ಇರಲಾರ್ದೇ ಮೇಲೆ ಹೇಳಲ್ಪಟ್ಟಂಥ ಪ್ರಕಾರದ ವಿಲಕ್ಷಣತಾ ಸಂಭವಿಸುವುದಿಲ್ಲ. ಯಥಾರ್ಥತ್ವ ಅಯಥಾರ್ಥತ್ವ ಉಕ್ತ ಪ್ರಕಾರಕ್ಕೆ ಅಂದ್ರೆ ಅಲ್ಲೇ ಬಾಣ ಇರ್ಬಿಡ್ರಿ, ಅಲ್ಲೇ ಮ್ಯಾಲೆ ಯಥಾರ್ಥ ಅಯಥಾರ್ಥಕ್ಕೆ. ಗುರ್ತಾಯ್ತಾ? विलक्षणता संभव है. तथापि सामग्री में दोष राहित्य और दोष साहित्य ये विलक्षणता है. ಸಾಮಗ್ರಿಯಲ್ಲಿ ಎರಡು ಸಾಮಗ್ರಿ ಸಮಾನನೇ ಅದವಲ್ಲ. ಅಂದರೆ ಇವರೇನು ಹೇಳಿದ್ರು, ಈ ಸಾಮಗ್ರಿಯಲ್ಲಿ ಒಂದು ದೋಷ ರಾಹಿತ್ಯದ, ಒಂದು ದೋಷ ಸಾಹಿತ್ಯ. ದೋಷ ರಹಿತ, ದೋಷ ಸಹಿತ, ಇದೇ ವಿಲಕ್ಷಣತಾ ಅದ. ದೋಷ ರಾಹಿತ್ಯ, ದೋಷ ಸಾಹಿತ್ಯ, ये विलक्षणता है. ಯಾತೆ ಉಕ್ತ ವಿಲಕ್ಷಣತಾ ಸಂಭವೇ ಹೇ. ಮೇಲೆ ಹೇಳಲ್ಪಟ್ಟಂಥ ವಿಲಕ್ಷಣತಾ ಅಂದ್ರೆ ಯಥಾರ್ಥ ಅಯಥಾರ್ಥ. ಉಕ್ತ ಅಂದ್ರೆ ವಿಲಕ್ಷಣತಾ, ವಿಲಕ್ಷಣತೆ ಮೇಲೆ ಉಕ್ತ. ಉಕ್ತ ಅಂದ್ರೆ ಅದೇ ಯಥಾರ್ಥತ್ವ अयथार्थत्व संभवे. जैसे सुरभि चंदनम या स्थान में सुरभि ಅಂದರೆ ಸುಗಂಧಿ, ಸುರಭಿ ಅಸುರಭಿ, ಸುರಭಿ ಅಸುರಭಿ ಗಂಧ ಎರಡು ಪ್ರಕಾರ. ಹಾಂ, ಸುಗಂಧ ಗಂಧ ಎರಡು ಪ್ರಕಾರ, ಒಂದು ಸುರಭಿ ಅಸುರಭಿ. ಹಾಂ, ಹಂಗೆ ಸುರಭಿ ಅಂದರೆ ಸುಗಂಧ. ಸುರಭಿ ಚಂದನಂ या स्थान में ज्ञान लक्षण संबंध की निरूपकता नेत्रं को है. ನೋಡಿ, ಸುಗಂಧಿ ಚಂದನಂ ಈ ಸ್ಥಾನದಲ್ಲಿ ಜ್ಞಾನ ಲಕ್ಷಣ ಸಂಬಂಧ, ನಾವು ಅಲೌಕಿಕ ಸಂಬಂಧ ಅಂದರೆ ಹಿಂದೆ ಜ್ಞಾನ ಲಕ್ಷಣ ಹೇಳಿದೇವಲ್ಲ, ಜ್ಞಾನ ಲಕ್ಷಣ. ಹಾಂ, ಜ್ಞಾನ ಲಕ್ಷಣ ಸಂಬಂಧದ ನಿರೂಪಕತಾ ನೇತ್ರಂ ಕೋ ಹೈ. ನೇತ್ರ ನಿರೂಪಕತಾ ಸಂಬಂಧ, ನಿರೂಪಕತಾ, ಅದಕ್ಕೆ ನೇತ್ರಕ್ಕೆ ನಾವು ಪ್ರತಿಯೋಗಿ ಅಂದೆವು. ಆ ನೇತ್ರಕ್ಕೆ ನಿರೂಪಿತಿ ಸುಗಂಧಿ ಅನ್ನೋದ ಅನುಯೋಗಿ. ಅಂದರೆ ಇದು ಜ್ಞಾನ ಲಕ್ಷಣ ಸಂಬಂಧದಿಂದ ಹಿಂಗೆ ತಿಳಿದೆವು बचल प्रवधानದಾಗ. नेत्रको है. तैसे इदम रस्तम या स्थान में भी नेत्र संयुक्त, मन संयुक्त, आत्म समवेत ज्ञान रूप संबंध है.
ಜ್ಞಾನ ಲಕ್ಷಣ ಸಂಬಂಧ ಹಿಂದೆ ಹೇಳ್ಯಾರ ನೋಡೋರು. ನೇತ್ರ ಸಂಯುಕ್ತ ಹಾಂ, ಸಂಯುಕ್ತ ಆತ್ಮ ಮನುಷ್ಯನ ಸಂಯೋಗ, ಮನುಷ್ಯನ ನೇತ್ರ ಸಂಯೋಗ, ನಂತರ ಪದಾರ್ಥಗಳ ಸಂಯೋಗ, ಹಿಂಗೆ ಜ್ಞಾನ ಆಗ್ತದೆ ಹೇಳಿದ್ರೆ ಅದನ್ನು ಈಗ ನೆನಪು ಮಾಡ್ಕೊರಿ. ಯಾ ಸ್ಥಾನ ಮೇಲೆ ತೈಸೆ ಇದಂ ರಸ್ತಂ ಸುರಭಿ ಚಂದನಮ, ಈ ಸ್ಥಾನದಲ್ಲಿ ಜ್ಞಾನ ಲಕ್ಷಣ ಸಂಬಂಧ ನಿರೂಪಕ ನೇತ್ರಕ್ಕೇನೋ ಐತಿ. ನೇತ್ರಕ್ಕೆ ನಿರೂಪಕತ ಸಂಬಂಧದ ತೋರಿಸ್ಕೊಡೋದು. ಅದರಂತೆ ಇದಂ ರಸ್ತಂ ಯಾ ಸ್ಥಾನ ಮೇಲೆ ಇದರಲ್ಲಿನೂ ಕೂಡ ನೇತ್ರ ಸಂಯುಕ್ತ, ನೇತ್ರ ಸಂಯುಕ್ತ, ಮನ ಸಂಯುಕ್ತ, ಆತ್ಮ ಸಮವೇತ, आत्म समवेत ज्ञान रूप संबंध है. ताका भी निरूपक नेत्र है. ಅದಕ್ಕೆ ತೋರಿಸೋಕೊಂಡು ಬೆಳಗ್ಗೆ ನೇತ್ರೆ ಅದ, ಇದು ಬೆಳ್ಳಿ ಅಂದ್ರೆ नेत्रನೇ अद. या ज्ञान का विषय जो रज तत्व है, या ज्ञान का ನಿರೂಪಕ ಅಂದರೆ ತೋರಿಸಿಕೊಡುವ ಆ ಬೆಳ್ಳಿದ ಜ್ಞಾನನೂ ಕೂಡ ಆ ಬೆಳ್ಳಿ. ತಾಕಾ ಬಿ ನಿರೂಪಕ ನೇತ್ರ ಹೈ. ದಾಖಲೆ ಈ ಜ್ಞಾನಕ್ಕೆ ವಿಷಯ ಯಾವ ಬೆಳ್ಳತ್ವ ಇರುವುದೋ, या ज्ञान का विषय जो रज तत्व है, सो स्मृति ज्ञान का अनुयोगी है. स्मृति ज्ञान क्या ಅನ್ನೋದು ಅನುಯೋಗಿ है. ಅದರದೇ ಮತ್ತೆ ಹೇಳ್ತಾರೆ ಸ್ವಲ್ಪ. ज्या विषय का ज्ञान होवे, ಯಾವ ವಿಷಯ ನಿಮಗೆ ಜ್ಞಾನ ಆಗುವುದು, सो विषय विषयता संबंध से ज्ञान का अनुयोगी होवे है. ಮ್ಯಾಲ ಎಲ್ಲಿ ಅಂದ್ರೆ ಹಿಂಗೈತಿ, ज्ञान का अनुयोगी होवे. आत्मा ಹೆಂಗೆ अनुयोगी आता है आत्मा ಅದೇ. ಹಾಂ, ಯಾವ ವಿಷಯದ ಜ್ಞಾನ ಆಗುವುದೋ ಆ ವಿಷಯ ವಿಷಯತಾ ಸಂಬಂಧದಿಂದ ತನ್ನ ಜ್ಞಾನ ಅನುಯೋಗಿ ಆಗ್ತದೆ. परंपरा संबंध से प्रतियोगी नेत्र और अनुयोगी संबंध सुगंधी ವಿಷಯತಾ ಸಂಬಂಧ ಜ್ಞಾನಕ್ಕೆ ಅನುಯೋಗಿ ಆಗುತ್ತದೆ. ಅಂದರೆ ತನ್ನ ಜ್ಞಾನಕ್ಕೆ ತಾನೇ ನಿಮಿತ್ತ ಕಾರಣ ಆ ವಿಷಯ ಅಂತ ಹೇಳಿದ ಹಿಂದೆ. ಹಾಂ, ಅದು ಹೇಳ್ಕೊತಾರೆ ನೋಡ್ರಿ. ज्या विषय का ज्ञान होवे सो विषय विषयता ಸಂಬಂಧದಿಂದ ತನ್ನ ಜ್ಞಾನಕ್ಕೆ ಅನುಯೋಗಿ ಆಗುತ್ತದೆ. ತೀರ್ಥನೇ ಹಾಂ. ಈಗ ಮೇಲೆ ಹೇಳಲ್ಪಟ್ಟಂಥ ಏನು ಈ ದೃಷ್ಟಾಂತ ಕೊಟ್ಟರಲ್ಲ, ಅದರ ಮತ್ತು ಈಗ ಅಲ್ಲಿ ಈ ಸ್ಮೃತಿ ಜ್ಞಾನದು ಇದು ಮನ ಸಂಯುಕ್ತ, ಆತ್ಮ ಸಂಯುಕ್ತ, ಸಮವೇತ ಜ್ಞಾನ ಸಂಬಂಧ ಅದೇ ಹೇಳ್ತಾರೆ. ಈಗ ನೇತ್ರ ಸೇ ಸಂಯೋಗ ವಾಲ ಹೋನೈತೆ ನೇತ್ರ ಸಂಯುಕ್ತ. ಅಲ್ಲಿ ನಾಲ್ಕನೇ ಲೈನ್ದ ಹೇಳ್ಯಾರ ನೋಡಿ, ಅದು ಬ್ರಿಷ್ ಹೇಳ್ತಾರೆ ಪದಕೃತಿ ಒಂದೊಂದು. ಹಾಂ, नेत्र से संयोग वाला होने थे नेत्र संयुक्त मन है. नेत्र संयुक्त यानी मनसा. ता से मन से संयुक्त कहिए संयोग वाला जो आत्मा. संयोग ಯಾವುದು आत्मा. ता में आत्मा में ಹಾಂ, ಈ ಸ್ವಲ್ಪ ಅಂದರೆ ಸರಳ ತಿಳಿತದ. ತಾಮಿ ಆದ್ರೆ ಆತ್ಮನಲ್ಲಿ ಸಮವೇತ ಜ್ಞಾನ. ನಾ ಹೆಂಗೆ ಗೊತ್ತು ನೋಡ್ರಿ. समवेत रजतत्व ज्ञान की स्मृति है. समवेत रजतत्व ज्ञान की स्मृति है. हाँ, तामे आत्मा में ಏನ್ರಿ ಆತ್ಮನಲ್ಲಿ ಸಂವೇತ ಸಮಯ ಸಂಬಂಧ ಉಳೋದಕ್ಕೆ ಮುಂದೆ ಅನ್ನೋದು ಸಂವೇತ. ಆ ಸಮವೇತ ಬೆಳತ್ವ ಜ್ಞಾನದ ಸ್ಮೃತಿ. ಸಮವೇತ ರಜತತ್ವ ಜ್ಞಾನ ಕಿ ಕಡೆನ ನಾಲ್ಕು ಜ್ಞಾನಕ್ಕೆ ಸ್ಮೃತಿ ಹೈ. ಸ್ಥಳಲ್ಲಿದ್ದು ಆ ಆತ್ಮನಲ್ಲಿ ಸಮವೇತ ಬೆಳ್ಳತ್ವದ ಜ್ಞಾನದ ಸ್ಮೃತಿ ಅದ. ಸ್ಥಳಲ್ಲಿಲ್ಲ ಓದು ತಮ್ಮ ಸ್ಥಳ ಏನಕ್ಕೇನು ಉಪಾಯ ಮಾಡಿ ತಮ್ಮ ತಿಳ್ಕೊಳ್ಳೋದು. ನೋಡಿ, ಸಮವೇತ ಜ್ಞಾನ ರಜತತ್ವಕ್ಕೆ ಸ್ಮೃತಿ ಅಂದ್ರೂ ಸರಳ ಆಗ್ತದೆ. ಹಿಂಗೆ ಸರಳ ಓದಿದ್ರೆ ಅರ್ಥ ಆಗ್ತದೆ. स्मृति है. सो आ स्मृति
ಸೋ ಅಂದ್ರೆ ಸ್ವಸ್ಮೃತಿ. ಸೋ ಅಂದ್ರೆ ಆ ಸ್ಮೃತಿ, ಈಗೇನು ಸ್ಮೃತಿ ಆಗ್ಯದಲ್ಲ ಬೆಳೆದು ಅದು ಅಲ್ಲಿ ಹೆಂಗೆ ನೇತ್ರ ನಿರೂಪಿಕ ಹೇಳಿದ್ರಲ್ಲ मन संयुक्त आ स्मृति विषयता संबंध से रजतत्व में रहे है. ಅದು ಸ್ಮೃತಿ ವಿಷಯತಾ ಸಂಬಂಧಿಂದ ಎಲ್ಲಿ ಐತಿ? ಬೆಳ್ಳತ್ವದಲ್ಲಿ ಐತಿ. ಬೆಳ್ಳತ್ವದಲ್ಲಿ ವಿಷಯ ಬೆಳ್ಳಿನೇ ಅದಲ್ಲ, ಬೆಳ್ಳಿನಲ್ಲಿರೋ ಬೆಳ್ಳತ್ವನೇ ಹೇಳ್ಕತ್ತಾರೆ ಹೇಳ್ತಾರೆ. ಆ ಸ್ಮೃತಿಗೆ ವಿಷಯ, ಸ್ಮೃತಿಗೆ ಬೆಳೆದು ಸ್ಮೃತಿ ಆಗಿತ್ತು ಹೇಳ್ತಾರೆ. ಹಲವು ಸಂಬಂಧಿಸಿದ ಬೆಳೆದು ಸ್ಮೃತಿ ಆಗುತ್ತದೆ. ಆ ಬೆಳ್ಳತ್ವದು ಸ್ಮೃತಿಗೆ ವಿಷಯತಾ ಸಂಬಂಧದಿಂದ ಬೆಳ್ಳತ್ವದಲ್ಲಿರುತ್ತದೆ. ಈ ರೀತಿಯಿಂದ ನೇತ್ರ ಸಂಯುಕ್ತ मन संयुक्त आत्म समवेत ज्ञान रूप नेत्र का रजतत्व से संबंध होने थे. ಆ ಬೆಳ್ಳತ್ವದೊಡನೆ ಸಂಬಂಧ ಇರೋಣದ್ರದಿಂದ ನೇತ್ರ ಸಂಬಂಧ ರಜತತ್ವಕ್ಕ ನೇತ್ರ ಸಂಬಂಧ ಬೆಳ್ಳತ್ವದು ಬ್ರಹ್ಮಜ್ಞಾನ ಪ್ರತ್ಯಕ್ಷ ಹೈ. ವಾಸ್ತವಿಕ ಬೆಳ್ಳಿ ಬ್ರಹ್ಮದಲ್ಲಿ ಶುಕ್ತಿಯಲ್ಲಿ ವಾಸ್ತವಿಕ ಬೆಳ್ಳಿ ಇಲ್ಲ. ದೇಶಾಂತರದಲ್ಲಿರುವ ಬೆಳ್ಳತ್ವದು ಮುಂಭಾಗದಲ್ಲಿರುವ ಶುಕ್ತಿಯಲ್ಲಿ ನಾವು ಜ್ಞಾನ ಹೇಳ್ತಾರ ಈ ನ್ಯಾಯಕರು ಭ್ರಮ ಜ್ಞಾನ ಅಧ್ಯಾಸ. ಹಾಂ, ಪರಂತು ಈಗ ನಾವು ಅವ್ರು ಏನು ಹೇಳ್ತಾರೆ, ಆ ಬೆಳ್ಳತ್ವ ಸ್ಮೃತಿ ಆದರೂ ಅಲೌಕಿಕ ಸಂಬಂಧವನ್ನು ಕೂಡ ಸಂಭವಿಸುತ್ತದೆ. ಹಾಂ, ಜ್ಞಾನರೂಪ ಸಂಬಂಧ ನಾಯಿ ಮಾಡ್ಲಾಕ ಈಗ ಜ್ಞಾನರೂಪ ಸಂಬಂಧ ಹೇಳಿದ್ರಿ ಸ್ಥಿತಿಗೆ. ಈ ಒಂದು ವೇಳೆ ಜ್ಞಾನರೂಪ ಸಂಬಂಧ ಒಪ್ಪಲಿಲ್ಲ, ವಿಷಯತಾ ಸಂಬಂಧದಿಂದ ಒಪ್ಪಬೇಕೇ ನೀವು. ಜ್ಞಾನರೂಪ ಸಂಬಂಧ ಒಪ್ಪಲಿಲ್ಲ ಅಂದ್ರೆ ವಿಷಯತಾ ಸಂಬಂಧದಿಂದ ಸ್ಮೃತಿಗೆ ವಿಷಯ ಬೆಳ್ಳತ್ವ ಒಪ್ಪಬೇಕೇ ಮಾನವ. ಹಾಂ, ಈಗ ಅಥವಾ ज्ञान रूप संबंध नहीं किंतु ता ज्ञान का विषयता संबंध है. ಜ್ಞಾನ ಲಕ್ಷಣ ಸಂಬಂಧ ನೋಡಿ ಒಪ್ಪಲಿಲ್ಲ ಅಂದರೆ ಆ ನೇತ್ರಕ್ಕೆ ಸಂಬಂಧ ಬೆಳ್ಳತ್ವದೊಡನೆ ನೇತ್ರ ಸಂಬಂಧ ಇಲ್ಲ. पण ಇವರು ಹಿಂಗೆ ಅಲೌಕಿಕ ಸಂಬಂಧ ಹೇಳಕತ್ತಾರೆ. ಈಗ ಇದು ತಿಳ್ಕೊಬೇಕು. ಹಾಂ, ಇದು ಮುಖ್ಯ ತಲೆಯಾಗ ಅದು ಇಟ್ಕೊಂಡೆ. ಹಾಂ, ಈಗ ನೇತ್ರ ಸಂಬಂಧ ಬೆಳ್ಳತ್ವದು ಜ್ಞಾನ ರೂಪ ಸಂಬಂಧ ಇಲ್ಲ ಅಂತಂದ್ರಿ. ಕಿಂತು ತಾ ಜ್ಞಾನ ಕಾ ವಿಷಯತಾ ಸಂಬಂಧ ಹೈ. ಆ ಜ್ಞಾನದು ವಿಷಯತಾ ರೂಪ ಸಂಬಂಧ ಇರುತ್ತದೆ. ಯಾತೆ ಆದ್ದರಿಂದ ನೇತ್ರ ಸಂಯುಕ್ತ मन संयुक्त आत्म समवेत ज्ञान ಅದೇ ಮತ್ತೆ ಹೋಗ್ಬೇಕು. ಹಂಗೆ ಜ್ಞಾನ ವಿಷಯತಾ ರೂಪ ಸಂಬಂಧ ಅಲೌಕಿಕ ಸಂಬಂಧ ಆಯಿತು. ವಿಷಯತಾ ರೂಪ ಸಂಬಂಧ ಏನು ಹೇಳಿರ್ತೀರ ಅದು ನಾವು ಅಲೌಕಿಕ ಸಂಬಂಧ ಹೇಳ್ತೇವೆ. ವಿಷಯತಾ ಸಂಬಂಧದಿಂದ ಅಲೌಕಿಕ ಸಂಬಂಧ ಹೇಳುತ್ತೇವೆ. ಜ್ಞಾನ ವಿಷಯತಾ ಸಂಬಂಧದಿಂದ ಅದು ಅಲೌಕಿಕ ಸಂಬಂಧ ಅಂತ ಹೇಳುತ್ತೇವೆ. ಸುಗಂಧಿ ಚಂದನಂ ಯಾ ಸ್ಥಾನ ಮೇ ಸುಗಂಧಿ ಚಂದನಂ ಈ ಸ್ಥಾನದಲ್ಲಿ ಉಕ್ತ ವಿಷಯತಾ ಸಂಬಂಧ उक्त विषयता रूप संबंध सुगंध में है. ಹಾಂ, ಸುಗಂಧಿ ಚಂದನಮ ಈ ಜ್ಞಾನದಲ್ಲಿ ಅನ್ರಿ ಮತ್ತು ಈ ಸ್ಥಾನದಲ್ಲಿ ಏನ್ರಿ ಉಕ್ತ ಮೇಲೆ ಹೇಳಲ್ಪಟ್ಟಂಥ ಸಂಬಂಧ ಉಕ್ತ ವಿಷಯತಾ ರೂಪ ಸಂಬಂಧ ಸುಗಂಧ ಮೇ ಹೈ. ವಿಷಯತಾ ರೂಪ ಸಂಬಂಧ ಅದರಾಗ ಐತಿ, ಸುಗಂಧದಲ್ಲಿ ಇರುತ್ತದೆ. ಹೆಂಗೆ ಮೇಲೆ ಬೆಳ್ಳತ್ವದೊಡನೆ ಹೇಳಿದೆವು ಹಂಗೆ ಇಲ್ಲಿ ಸುಗಂಧದೊಡನೆ ಐತಿ. और इदम रस्तम या स्थान में नेत्र संयुक्त मन संयुक्त आत्म समवेत रजतत्व ज्ञान का स्मृति है. ಬೆಳ್ಳತ್ವ ಜ್ಞಾನದ ಸ್ಮೃತಿ ಅದ. ರಜತತ್ವ ಜ್ಞಾನ
ಜ್ಞಾನಕ ಅಂದ್ರೆ ಕ ಒಂದು ಬರೆದ ಜ್ಞಾನದ್ದು ಜ್ಞಾನ ಸ್ಮೃತಿ ಅಂದ ಅನ್ನೋದಕ್ಕಿಂತಲೂ ಜ್ಞಾನದ ಸ್ಮೃತಿ. हाँ ज्ञान का स्मृति है ताकि ಆ ಸ್ಮೃತಿ ಕಿ ವಿಷಯತ ರಸತತ್ವ ಮೇ ಹೈ. ಹಿಂದೆ ಹೇಳೋದೇ ಮತ್ತೆ ಬಿಡಿಸಿ ಹೇಳ್ಬೇಕಲ್ಲ, ಆ ಬೆಳ್ಳತ್ತದು ವಿಷಯತ ಇಲ್ಲ, ಆ ಸ್ಮೃತಿಗೆ ವಿಷಯತ ಬೆಳ್ಳತ್ವದಲ್ಲಿ ಐತಿ. ಸ್ಮೃತಿಗೆ ವಿಷಯತ ಬೆಳ್ಳತ್ವದಲ್ಲಿ ಐತಿ. इस रीति से विषयता अंश संबंध में मिलावने थे संबंध के अनुयोगी सुगंध और रसतत्व स्पष्ट ही है. ಈ ರೀತಿಯಿಂದ ವಿಷಯತ ಯಾರು ತೋರಿಸಿದ್ರು, ವಿಷಯತ ಸಂಬಂಧ ಅಲೌಕಿಕ ಸಂಬಂಧ ಅಥವಾ ಬೆಳ್ಳತ್ತು ವಿಷಯತ ಸಂಬಂಧದಿಂದ ಆ ಸಂಬಂಧದಲ್ಲಿ ಕೂಡಿಸೋಣ ವಿಷಯತ ಅಂಶ ಸಂಬಂಧ ಮೇ ಮಿಲಾವನೆ थे. ಆ ಸಂಬಂಧದಲ್ಲಿ ಕೂಡಿಸೋಣ ಸಂಬಂಧಕ್ಕೆ ಅನುಯೋಗಿ ಸುಗಂಧ ಅವರ ರಜತತ್ವ ಸ್ಪಷ್ಟಗೇ ಹೈ. ಸುಗಂಧ ಮತ್ತು ಬೆಳ್ಳತ್ವ ಅವು ಮತ್ತು ಸುಗಂಧ ಅವರ ರಜತತ್ವ ಸ್ಪಷ್ಟನೇ ಅದ. ಹಾಂ ಯಾತೆ ಅನ್ಯತಾ ಖ್ಯಾತಿವಾದ ಸಂಭವೇ ಹೈ. ಇದು ಮುಗಿತಿದ್ದು ಇದು ಎಡಿಗಿದಾಗ ಜ್ಞಾನ ಸಂಬಂಧ, ಲೌಕಿಕ ಸಂಬಂಧ, ಅಲೌಕಿಕ ಸಂಬಂಧ ಇವೇನು ಹಿಂದೆ ಹೇಳಿರಲ್ಲ, ಮುಂದೆ ಖಂಡನ ಮಾಡುವ ಮತ್ತು ಬರ್ತದೆ. ಈಗ ಅವ್ರ ರೀತಿ ಹಾಂ ಆದ್ದರಿಂದ ಅನ್ಯತಾ ಖ್ಯಾತಿವಾದ ಸಂಭವಿಸುತ್ತದೆ. ಇದರ ವ್ಯತಿರಿಕ್ತ ಹೇಳ್ತಾರೆ. ಇನ್ನು ನೇತ್ರ ಸಂಬಂಧ ವಿನಾ ರಜತತ್ವ ಕಾ ಜ್ಞಾನ ಸಂಭವೇ ನಹಿ. ಇನ್ನು ಇದು ಬಿಟ್ಟು ಬೇರೆ ನಿಮ್ಗೆ ಹೇಳ್ತೇವೆ. ನೇತ್ರದ ಸಂಬಂಧ ವಿನಾ, ನೇತ್ರ ಸಂಬಂಧ ಇಲ್ಲದಲೇನೆ ಬೆಳ್ಳತ್ವ ಜ್ಞಾನ ಸಂಭವಿಸುವುದಿಲ್ಲ. ಈ ದೋಷ ಅನ್ಯತಾ ಖ್ಯಾತಿವಾದಮೇ ನಹಿ. ಈಗ ನಾವು ಹೇಳಿದ್ರಲ್ಲಿ ವಿಷಯತ ಸಂಬಂಧದಲ್ಲಿ ವಿಷಯತ ಕೊಂಡ ಅಲೌಕಿಕ ಸಂಬಂಧದಿಂದ ನಾವು ನ್ಯಾಯ ಬೆಳ್ಳತ್ವ ಮತ್ತು ಸುಗಂಧ ಎರಡು ಅನುಯೋಗಿ ಅಲೌಕಿಕ ಸಂಬಂಧ ಇಟ್ಟೇನು ಹೇಳಿದೇವಲ್ಲ. ಇದು ಈಗ ನಾವು ನೇತ್ರ ಸಂಬಂಧ ಇಲ್ಲ, ಬೆಳ್ಳತ್ವ ಜ್ಞಾನ ಅನುಯೋಗಿ ಸುಗಂಧ ರಜತತ್ವ ಸ್ಪಷ್ಟಗೀ ಹೈ. ಆದ್ದರಿಂದ ಅನ್ಯತಾ ಖ್ಯಾತಿವಾದ ಸಂಭವಿಸ್ತು. ನೇತ್ರದ ಸಂಬಂಧ ವಿನಾ रजतत्व का ज्ञान संभव नहीं. ये दोष अन्यथा ख्यातिवाद में नहीं. ಇಲ್ಲ ನೇತ್ರದ ಸಂಬಂಧ ಇಲ್ಲದಲೇ ದೇಶಾಂತರದಲ್ಲಿರುವ ಬೆಳ್ಳತ್ವದು ಜ್ಞಾನ ಮುಂಭಾಗದಲ್ಲಿ ಸುತ್ತಿಯಲ್ಲಿ ಇಲ್ಲಿ ಅದು ಸಂಭವಿಸಲ್ಲ ಅಂತ. ಈ ದೋಷ ಅನ್ಯತಾ ಖ್ಯಾತಿ ಮೇಲೆ ಬರುವುದಿಲ್ಲ. ಯಾಕೆ ಬರೋಲ್ಲ? ಇದೇ ನಿಮಗೆ ರೀತಿ ಹೇಳಿದೆವುದು. ದೇಶಾಂತರದಲ್ಲಿರುವ ಬೆಳ್ಳತ್ತದು ಮುಂಭಾಗದಲ್ಲಿ ಹೆಂಗೆ ಜ್ಞಾನ ಆಗ್ತದೆ ಇದು ಹೇಳಿದೆವು ಈಗ ನಿಮಗೆ. ಮತ್ತು ನಮ್ಮಲ್ಲಿ ಸಂಭವಿಸ್ತದೆ. ಮತ್ತು ಸಂಭವಿಸಲ್ಲ ಅಂತ ಈ ದೋಷ ನಮ್ಮ ಮೇಲೆ ಬರಲ್ಲ. ವೇದಾಂತಿಗಳು ದೋಷ ಕೊಟ್ಟಿರು. ವೇದಾಂತಿಗಳು ದೇಶಾಂತರದಲ್ಲಿರುವ ಬೆಳ್ಳಿದು ಮುಂಭಾಗದಲ್ಲಿ ಹೆಂಗೆ ಹೇಳ್ತೀವಿ, ಅದು ನೇತ್ರದಿಂದ ಹೆಂಗೆ ಹೇಳ್ತೀವಿ, ಅದು ಈ ರೀತಿಯಿಂದ ಹೇಳ್ತೇವೆ. ಅನ್ಯತಾ ಖ್ಯಾತವಾದ ಮೇ ನಹಿ ಕಾಯಿತೆ ರಜತ ಕಾಯಿತೆ ಇನ್ನು ಓದೋರಿಗೆ ಏನು ಕಾಯಿತೆ ಅದು ಈ ರೀತಿ ಅಂದ್ರೂ ಬರ್ತದೆ. ಅದು ಅನ್ಯತಾ ಖ್ಯಾತಿವಾದದಲ್ಲಿ ಸಂಭವಿಸೋದಿಲ್ಲ. ಯಾಕಂದರೆ ಈಗ ಮೊದಲು ಇದು ಓದಬೇಕು. ಉಕ್ತ ರೀತಿ ಮೇಲೆ ಹೇಳಲ್ಪಟ್ಟಂಥ ರೀತಿಯಿಂದ ಶುಕ್ತಿ ರೂಪ ವಿಶೇಷತೆ ಲೌಕಿಕ ಸಂಬಂಧಿ ಹೈ. ಮೊದಲಂಗ ಕೌನ್ಸ್ ಮಾಡಿ ಇದು ಮೊದಲು ಓದಬೇಕಂತ ನೀವು ಇಟ್ಕೊಳ್ತಿದ್ದೆ. ಮೊದಲ ಶುಕ್ತಿ ರೂಪ ವಿಶೇಷದೊಡನೆ ಲೌಕಿಕ ಸಂಬಂಧವೇ ಅದ, ಲೌಕಿಕ ಸಂಬಂಧಿ ಹೈ. ಅದು ಮೊದಲು ಓದಬೇಕು. ನೆನಪು ಮೊದಲು ಓದಬೇಕು ಅಷ್ಟೇ. ಮತ್ತೊಂದು
ಮೇಲೆ ನಾವು ಹೇಳಿದೆವು ಇಲ್ಲಿ ತನಕ ಈ ರೀತಿಯಿಂದ ಶುಕ್ತಿ ರೂಪ ವಿಶೇಷತೆ ಲೌಕಿಕ ಸಂಬಂಧ ಈ ಲೌಕಿಕ ಸಂಬಂಧನೇ ಅದ ಶುಕ್ತಿದು ಹಾಂ. ಮತ್ತು ಬೆಳ್ಳತ್ತು ರೂಪ ವಿಶೇಷಣತೆ ನೇತ್ರಕ ಅಲೌಕಿಕ ಸಂಬಂಧ. ಮೊದಲೇ ಬೆಳ್ಳತ್ತು ಓದಿ ಮತ್ತು ಶುಕ್ತಿ ಅಂಬೋದು ಜರ ವಿರುದ್ಧ ಆಗುತ್ತೆ. ಮೊದಲು ಶುಕ್ತಿದೊಡನೆ ಶುಕ್ತಿ ರೂಪ ವಿಶೇಷದೊಡನೆ ಲೌಕಿಕ ಸಂಬಂಧ ಅದನ್ನೇ. ಆದರೂ ಬೆಳ್ಳತ್ತು ರೂಪ ವಿಶೇಷಣದೊಡನೆ ನೇತ್ರ ಅಲೌಕಿಕ ಸಂಬಂಧದ ಒಪ್ಪಿ ಅಲೌಕಿಕ ಸಂಬಂಧ ಒಪ್ಪಿ ಅನ್ಯತಾ ಖ್ಯಾತಿ ಸಂಭವೇ ಅನ್ಯತಾ ಖ್ಯಾತಿ ಸಂಭವಿಸುತ್ತದೆ ಅಂತ ಹೇಳಿದರು. ಈಗ ಅನಿರ್ವಚನೀಯ ಖ್ಯಾತಿಯಲ್ಲಿ ನ್ಯಾಯ ಕೊಡಲ್ಪಟ್ಟಂಥ ಎರಡು ದೋಷಗಳು ಹೇಳ್ತಾರೆ. ಎರಡು ಈಗ ದೋಷ